ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಕೋರ್ಟ್ ಮುಂದೆ ಅದರಿಂದ ಈ ಒಂದು ಫ್ರೇಮ್ವರ್ಕ್ನ ಒಪ್ಪಂದಡಿ ಜಾರಿಗೊಂಡಿರ್ತಕ್ಕಂಥ ಎಲ್ಲ ವೈಲೇಟ್ ಮಾಡಿ ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡಾಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಇವತ್ತು ಸರ್ಕಾರಕ್ಕೆ ನಾವು ಪತ್ರ ಬರೆದು ಎಚ್ಚರಿಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಪಿನ ಪ್ರಕಾರ ಇವತ್ತೇನಿದೆ, ಜಾಣ ಮೌನಕ್ಕೆ ಏನು ಒಳಗಾಗಿದ್ದೀರಿ ಕೃಷ್ಣ ಬೈರೇಗೌಡರೇ? ಇಲ್ಲೆಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಂದ ಏನೋ ಆಕ್ಸಿಡೆಂಟ್ ಆಗಿ ಜನ ಸತ್ತೋಗ್ಬಿಡ್ತಾರೆ ಅಂತೇಳಿ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ಹೊಟ್ಟೆ ಹೊಡೆದಿದ್ದೀರಿ. ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಬೀದಿಗೆ ತಂದು ಹಾಕಿದ್ರಿ. ಏನೋ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ, ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ. ಇದನ್ನು ಯಾವಾಗಪ್ಪ ಕ್ಲೀನ್ ಮಾಡೋದು ಕೃಷ್ಣ ಬೈರೇಗೌಡ್ರೆ? ಇದನ್ನು ಯಾವಾಗ ಕ್ಲೀನ್ ಮಾಡ್ತೀರಿ? ಇವ್ರು ಮಾಡಿರ್ತಕ್ಕಂಥ ಹಲವಾರು ರೈತರ ಭೂಮಿನ ಲಪಟಾಯಿಸಿರ್ತಕ್ಕಂಥದ್ದಕ್ಕೆ, ಇಲ್ಲಿಗಲ್ ಆಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ, ಸ್ಮಶಾನಗಳನ್ನು ಇವತ್ತು ಲ್ಯಾಂಡ್ ಡೆವಲಪರ್ಗೆ ಮಾರಿರೋದಕ್ಕೆ, ಕೆರೆ ಕಟ್ಟೆ ನುಂಗಾಕಿರೋದಕ್ಕೆ ಏನಪ್ಪ ಆ್ಯಕ್ಷನ್ ತಗೋತೀರಿ? ಇಲ್ಲಿ ಬಡವರ ಮೇಲೆ ಇದೆಲ್ಲ ಕಾರುಗಳೆಲ್ಲ ಪಾರ್ಕ್ ಮಾಡಿದರೆ ಅಲ್ಲೆಲ್ಲ ಕಾರ್ ಎತ್ತಿಸ್ತಾರಂತ. ಈಗ ಇದಪ್ಪ ಮಾಡಬೇಕಾಗಿರೋದು ನೀವು. 1000 ಕೋಟಿ 20,000 ಎಕರೆ ಭೂಮಿ ಎಲ್ಲಿದೆ ನೈಸ್ ರಸ್ತೆ? ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ನೀವೇನು ಕೊಡ್ತಾ ಇದ್ದೀರಿ ಬೆಂಬಲ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ? ಎಲ್ಲಿ ಯಾತಿಕ್ ಮೌನಿಗೆ ಶರಣಾಗಿದ್ದೀರಿ? ಬಡವರ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ. ಇವತ್ತು ಡೇ ಲೈಟ್ ರಾಬರಿ ಅಂತ ಹೇಳಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಂಥ ಒಂದು ಸ್ಕ್ಯಾಮ್ ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉತ್ತರ ಕೊಡಿ ಇದಕ್ಕೆ. ಉತ್ತರ ಯಾವಾಗ ಕೊಡ್ತೀರಿ? ಮುಖ್ಯಮಂತ್ರಿಗಳು ಏನು ಭಾಳ ₹1 ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದ್ರೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ. ಇದೇನು ಹೇಳ್ತಾ ಇದ್ದೀರಿ? ಇನ್ನೊಂದು ಬಿಡದಿ ವಿಷಯದಲ್ಲಿ ನಾಳೆ ನಮ್ಮ ಪಕ್ಷದ ವತಿಯಿಂದ ಪಾದಯಾತ್ರೆ ಇದೆಯಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಮಿತಿ ನೀವು ಇದ್ದೀರಪ್ಪ, ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ 2006ರಲ್ಲಿ ಮಾಡಿದರು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತ್ಯಶೋಧನಾ ಸಮಿತಿಲಿ ಯಾರ್ಯಾರು ಅವ್ರು ನೋಡಿ ಫೋಟೋ ಹಾಕೊಂಡು ಪಾಪ ಡೈರೆಕ್ಷನ್ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಪ್ರದೇಶ ಕಮಿಟಿಯಿಂದ ಮಾಡಿದ್ರಲ್ಲ. ಇಲ್ಲಿ ಯಾರ್ಯಾರಿದ್ದೀರಪ್ಪ ಸಮಿತಿಲಿ? ಮುಖ್ಯಮಂತ್ರಿಗಳೇ, ಇಲ್ಲಿ ನೋಡಿ, ಸತ್ಯಶೋಧನಾ ಸಮಿತಿಯ ಸದಸ್ಯರುಗಳು ಕಾಗೋಡು ತಿಮ್ಮಪ್ಪ ಅಧ್ಯಕ್ಷರು, DK ಶಿವಕುಮಾರ್, BL ಶಂಕರ್, A ಕೃಷ್ಣಪ್ಪ, ರಾಮಲಿಂಗರೆಡ್ಡಿ, HM ರೇವಣ್ಣ, KJ ಜಾರ್ಜು, ಸುದರ್ಶನ್ನು, ಕೋದಂಡರಾಮಯ್ಯ, 20 ಜನದ ಮಾಡವರ. 23 ಜನದ ಸಮಿತಿ 2006ರಲ್ಲಿ. ಯಾವಾಗ ನಮ್ಮ ಸರ್ಕಾರ ಇತ್ತು, ಯಾವಾಗ ನಮ್ಮ ಸರ್ಕಾರದಲ್ಲಿ ಅವತ್ತು ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದೋ, ನಾವೇನೋ ರಾಜಧಾನಿ ರೈತರ ಭೂಮಿನೆಲ್ಲ ಇವತ್ತೆಲ್ಲ ಕೈಗಾರಿಕೆಗಳು ಅದಕ್ಕೆ ಅಂತ ಮಾಡಕ್ಕೆ ಹೊರಟುಬಿಟ್ಟವ್ರೆ ಅಂತೇಳಿ ಮಾಡಿದ್ರಲ್ಲ ಸತ್ಯಶೋಧನಾ ಸಮಿತಿ. ಏನು ಹೇಳಿದಿರಪ್ಪ ಅವತ್ತು? ಆ ಸಮಿತಿ ಒಳಗೆ ನೀವು ಬಿಡದಿಗೆ ಹೋಗಿದ್ರೋ ಇಲ್ಲ ನೀವು ಇಲ್ಲೇ ಮಾಡಿದ್ರೋ ಇದನ್ನು ಸಮಿತಿ ವರದಿನ? ಅವತ್ತು ಹೇಳಿದ್ರಲ್ಲ. ಏನು ಹೇಳ್ತಾರೆ ಇಲ್ಲಿ? ನಂದು ಒಂದು ಸಭೆ ಆಗಿದೆ 23/6/2006 ನಾನು ಮುಖ್ಯಮಂತ್ರಿ. ಆ ಸಭೆಯಲ್ಲಿ ಒಂದು ನಡಾವಳಿ ಉಪನಗರಗಳನ್ನು ಮಾಡಲಿಕ್ಕೆ ಏನೇನು ಗೈಡ್ಲೈನ್ಸ್ ಇರಬೇಕು ಅಂತ ಮಾಡಿದ್ದೇನೆ. ಇದನ್ನು ಮಾಡಿರ್ತಕ್ಕಂಥದ್ದು ನಾನು. ಇಲ್ಲಿ ಅದೆಲ್ಲ ಇರಲಿ, ನಡಾವಳಿ ಮಾಡಿರೋದು. ಇವರು ಹೋದ್ರಲ್ಲ ಬಿಡದಿಗೆ ಹೋದ್ರಲ್ಲ, ಬಿಡದಿಲಿ ಏನು ಹೇಳಿದ್ದಾರೆ ಶಿವಕುಮಾರ್ ಅವರೇ? ಈಗಲ್ಲಿ ಅದು ಎಂಥದ್ದು ಇಂಟರ್ನ್ಯಾಷನಲ್ ಮಾಡ್ತೀರಂತಲ್ಲ, ಸ್ಟ್ಯಾಂಡರ್ಡ್ ಮಾಡಕ್ಕೆ ಹೊರಟಿದ್ದೀರಲ್ಲಪ್ಪ, ಹಾಗೇನು ಹೇಳಿದಿರಿ? ಇಲ್ಲಿ ಹೇಳ್ತಾರೆ, ಇವ್ರು ಹೋದಾಗ ಅಲ್ಲಿ ನೋಡಿದ್ದೀವರು, ಈ ಉಪನಗರದ ವ್ಯಾಪ್ತಿಯಲ್ಲಿ ಖಾಸಗಿ ಜಮೀನು 6,959 ಎಕರೆ, ಸರ್ಕಾರಿ ಜಮೀನು 2,725 ಎಕರೆ, ಒಟ್ಟು 9,684 ಎಕರೆ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಈ ಪ್ರದೇಶ ಒಟ್ಟು 18,417 ಜನಸಂಖ್ಯೆ ಹೊಂದಿದೆ. 3,000 ಮನೆಗಳು ಇರುವುದಾಗಿ ಕಂಡು ಬಂದಿದೆ.
1,56,000 ತೆಂಗಿನ ಗಿಡಗಳು, 48,000 ಅಡಿಕೆ ಗಿಡಗಳು, 28,275 ಮಾವಿನ ಮರಗಳು, 6,003 ಹುಣಸೆ ಮರ, 48,000 ತೇಗದ ಮರ, 13,404 ಬೇವಿನ ಮರ, 34,813 ಇತರೆ ಮರಗಳು ಈ ವ್ಯಾಪ್ತಿಯಲ್ಲಿ ಬೆಳೆದಿರುತ್ತದೆ. ಅಷ್ಟೇ ಅಲ್ಲದೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನೀವು ಕೊಟ್ಟಿರೋದಪ್ಪ ಶಿವಕುಮಾರ್ ಅವರೇ, ನೀವು ಕೊಟ್ಟಿರೋ ರಿಪೋರ್ಟ್ ಇದು 2006ರಲ್ಲಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.